ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಮೇಕೆ ಕಾಲಲ್ಲಿ ಇನ್ನೊಂದು ವೆರೈಟಿ ಆಫ್ ಕಾಲ್ ಸೂಪ್ ಮಾಡೋದು ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಗ್ರೀನ್ ಚಿಲ್ಲಿ ಸೂಪ್ ಅಂತ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ. ಇದು ಲೆಗ್ ಪೀಸು ಕ್ಲೀನಾಗಿ ತೊಳೆದು ಒಂದು 5-6 ಸರಿ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿರಬೇಕು. ಇದನ್ನು ಉಪ್ಪಾಕಿ ಕುಕ್ಕರಲ್ಲಿ ಒಂದು 6ರಿಂದ 7 ವಿಜಿಲ್ ಹಾಕ್ಸ್ಬೇಕು. ಇದು ಉಪ್ಪು. ಮಸಾಲೆಗೆ ಬೇಕಾಗಿರೋವಂಥದ್ದು ಮೇಯ್ನು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ತೊಗೊಂಡಿದ್ದೀನಿ. ಆಮೇಲೆ ಪುದೀನ ಸೊಪ್ಪು ಒಂದು ಸ್ವಲ್ಪ, ಕರಿಬೇವು, ಇಷ್ಟು ನಾನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ ಒಂದು 3, ಆಮೇಲೆ ಶಾಜೀರ, ಸೋಂಪು, ಧನಿಯಾ, ಕಾಳುಮೆಣಸು, ಖಾರಕ್ಕೆ ಇದೇ ಮೇಯ್ನು. ಒಂದು 1/4 ಸ್ಪೂನಷ್ಟು ಜೀರಿಗೆ, ಒಂದು ಇಂಚಷ್ಟು ಚಕ್ಕೆ, 2 ಲವಂಗ, ಹಸಿಮೆಣ್ಸಿನ್ಕಾಯಿ. ಸ್ವಲ್ಪ ಖಾರ ಬೇಕು ಅಂದರೆ 2 ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಇಷ್ಟನ್ನು ಇದು ಹುರ್ಕೊಂಬಿಟ್ಟು ಕೋರ್ಸಾಗಿ ರನ್ ಮಾಡ್ಕೋಬೇಕು. ತುಂಬ ಪೇಸ್ಟ್ ಮಾಡ್ಕೋಬಾರ್ದು. ಮಾಡಿಕೊಂಡು ಇದು ಕುಕ್ಕರಲ್ಲಿ ಬೇಯಿಸ್ಕೊಂಡ್ಮೇಲೆ ಆ ನೀರಿಗೆ ಇದನ್ನು ಆ್ಯಡ್ ಮಾಡಬೇಕು. ಫಸ್ಟ್ ಇವಾಗ ಇದನ್ನು ಕುಕ್ಕರಲ್ಲಿ ಇಡೋಣ. ಇವಾಗ ಕುಕ್ಕರಲ್ಲಿ ಲೆಗ್ ಪೀಸ್ ಎಲ್ಲ ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಳ್ಳಿ. ಇವಾಗ ಸ್ವಲ್ಪ ಹಾಕೋಣ, ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇದು ಮುಳುಗುವಷ್ಟು ನೀರು ಹಾಕ್ಬಿಟ್ಟು, ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಹಾಕ್ಬಿಟ್ಟು ಒಂದು 6ರಿಂದ 7 ವಿಜಿಲ್ ಹಾಕ್ಸೋಣ. ಈ ಥರ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಲಿಡ್ ಮುಚ್ಚಿಬಿಟ್ಟು ಇಟ್ಬಿಡೋಣ. ಈ ಥರ ಲಿಡ್ ಮುಚ್ಚಿ ವಿಸಿಲ್ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಹೈ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಬೇಯೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ 5ರಿಂದ 6 ವಿಜಿಲ್ ಬರಲಿ. ಇವಾಗ ಸುಗ್ಗೆ ತೆಗೆದಿಟ್ಕೊಂಡಿರೋ ಅಂಥ ಮಸಾಲೆ ಎಲ್ಲ ಹುರ್ಕೊಳ್ಳೋಣ. ಬಾಣಲಿ ಬಿಸಿ ಆದಮೇಲೆ ಫಸ್ಟು ಶುಂಠಿ, ಬೆಳ್ಳುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ ಫಸ್ಟ್ ಇದು ಡ್ರೈ ಆಗಿ ಹುರ್ಕೊಳ್ಳೋಣ. ಕಾಲ್ ಸೂಪ್ ತುಂಬ ಹೆಲ್ತ್ಗೆ ಒಳ್ಳೆಯದು. ಮಕ್ಕಳಿಗೆ, ಬಾಣಂತಿರಿಗೆ, ಏಜ್ ಆದವ್ರಿಗೆ. ನಮಗಿರೋ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಪುದೀನ, ಕೊತ್ತಂಬರಿ, ಕರಿಬೇವು ಹಾಕೋದು. ಅದು ಸುಮ್ಮನೆ ಬಿಸಿ ಆದರೆ ಸಾಕು. ಇದು ಹಾಗೆ ಸೂಪ್ ಥರನೂ ಕುಡಿಬೋದು. ಇಡ್ಲಿ ದೋಸೆ ಜೊತೆನೂ ತಗೋಬೋದು. ತುಂಬ ಚೆನ್ನಾಗಿರುತ್ತೆ. ಥರ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ಮೇಲೆ ಪುದೀನ, ಕೊತ್ತಂಬರಿ, ಕರಿಬೇವು ಹಾಕ್ಬಿಡೋಣ. ಆ ಬಿಸಿಗೇ ಅದು ಚೆನ್ನಾಗಿ ಇದಾಗುತ್ತೆ. ಇದೆಲ್ಲ ಈ ಥರ ಫ್ರೈ ಆದಮೇಲೆ ಕೊತ್ತಂಬರಿ, ಪುದೀನ, ಕರಿಬೇವು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡ್ರೆ ಈ ಬಿಸಿಗೇ ಕೊತ್ತಂಬರಿ, ಕರಿಬೇವು, ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗೋಗುತ್ತೆ. ಅಷ್ಟಾದರೆ ಸಾಕು. ಇದಕ್ಕೆ ನೋಡಿ, ನಾವು ತುಪ್ಪ, ಎಣ್ಣೆ ಏನೂ ಹಾಕಿಲ್ಲ. ಅದೇ ಡ್ರೈ ಆಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಕಾಲು ಸೂಪ್ಗೂ ಅಷ್ಟೇ ಏನು ಹಾಕೋದಿಲ್ಲ, ತುಪ್ಪ, ಎಣ್ಣೆ ಎಲ್ಲ. ಸರ್ವ್ ಮಾಡುವಾಗ ಬೇಕು ಅಂದರೆ 1 ಸ್ಪೂನಷ್ಟು ಬಟರ್ ಹಾಕ್ಕೊಳ್ಳೋಣ ಅಷ್ಟೇ. ಇವಾಗ ಸ್ಟವ್ ಆಫ್ ಮಾಡಿದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ರನ್ ಮಾಡ್ಕೊಳ್ಳೋದು ಅಷ್ಟೇ. ನೀರು ಹಾಕ್ದಂಗೆ ರನ್ ಮಾಡ್ಕೋಬೇಕು. 6ರಿಂದ 7 ವಿಜಿಲ್ ಆದಮೇಲೆ ಲೆಗ್ ಸೂಪ್ ನೋಡೋಣ. ಕ್ಲೀನಾಗಿ ಬೆಂದ್ಬಿಟ್ಟಿದೆ. ಇವಾಗ ಮಿಕ್ಸಿಯಲ್ಲಿ ಈ ಥರ ತರಿಯಾಗಿ ರುಬ್ಕೊಂಡಿದ್ವಲ್ಲ, ಈ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇನ್ನೊಂದು 10 ನಿಮಿಷ ಕುದಿಸ್ಕೊಳ್ಳೋಣ. ಕುಕ್ಕರಲ್ಲಿ ವಿಜಿಲ್ ಹಾಕ್ಸೋದೇನು ಬೇಡ. ಹೀಗೆ ಡೈರೆಕ್ಟಾಗಿ ಸರ್ವ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಸರ್ವ್ ಮಾಡೋಣ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನೀರು ಎಷ್ಟು ಬೇಕು ಅಂತ. ಇವಾಗ ಕ್ಲೀನಾಗಿ ಕುದಿಸ್ಕೊಳ್ಳಿ. ಮಟನ್ ಈ ಥರ ಒಗ್ಗರಣೆಯಲ್ಲಿ ಬೆಂದಮೇಲೆ 1 ಲೋಟ ಅಷ್ಟು ನೀರು ಹಾಕ್ಬಿಟ್ಟು ಒಂದು 5ರಿಂದ 6 ವಿಜಿಲ್ ಹಾಕ್ಸೋಣ. ಏಳರಿಂದ 8 ವಿಜಿಲ್ ಆದಮೇಲೆ ಮಸಾಲೆ ಹಾಕಿದ್ವಲ್ಲ, ಈ ಥರ ಚೆನ್ನಾಗಿ ಬೆಂದಿದೆ. ಇವಾಗ ಸರ್ವಿಂಗ್ ಬೌಲಿಗೆ ತಗೊಂಡು ಬಟರ್ ಜೊತೆ ಸರ್ವ್ ಮಾಡೋಣ.
ಸರ್ವಿಂಗ್ ಬೌಲ್ಗೆ ಹಾಕಿದ್ಮೇಲೆ 1 ಸ್ಪೂನಷ್ಟು ಬಟರ್ ಆ್ಯಡ್ ಮಾಡಿ. ಇದನ್ನೇ ಇವಾಗ ರೆಡಿ ಇದೆ ಸೂಪ್ ತೊಗೊಳೋದಕ್ಕೆ. ಇದು ಅರ್ಲಿ ಮಾರ್ನಿಂಗ್ ತೊಗೊಂಡ್ರೆ ತುಂಬ ಒಳ್ಳೆಯದು. ರೆಡಿ ಟು ಈಟ್ ಲೆಗ್ ಸೂಪ್.